ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾಡೋ ರೆಸಿಪಿ ಯಾವುದು ಅಂದರೆ ವೆಜಿಟೇಬಲ್ ಪಲಾವ್. ಈ ವೆಜಿಟೇಬಲ್ ಪಲಾವ್ಗೆ ನಾನು ಒಂದು 5 ಈರುಳ್ಳಿ, ಗಜ್ರಿ, ಬೀನ್ಸು, ಆಲೂಗಡ್ಡೆ, ಕ್ಯಾಪ್ಸಿಕಮ್, ಹಾಗೆ ಮೆಣಸಿನ್ಕಾಯಿ, ಒಂದು ಕೊತ್ತಂಬರಿ, ಕರಿಬೇವು, ಟೊಮೆಟೊ. ಈಗ ನಾನು ಇವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದರೂ ನೈಟ್ ಊಟಕ್ಕಾದರೂ ಮಾಡ್ಕೋಬೋದು. ಹಾಗೆ ಚಿಕ್ಕ ಮಕ್ಕಳಂತೂ ವೆಜಿಟೇಬಲ್ಸ್ ತಿನ್ನಲ್ಲ. ಹೀಗೆ ನೀವು ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ, ಸ್ಪೈಸಿಯಾಗಿ ಇರುತ್ತೆ. ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊತೀನಿ ರೀ. ಇದಕ್ಕೆ ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ. ಸ್ವಲ್ಪ ಪಲಾವ್ಗೆ ಎಣ್ಣೆ ಜಾಸ್ತಿ ಆದ್ರೂ ರುಚಿ ಬರುತ್ತೆ. ಈಗ ಇದಕ್ಕೆ ನಾನು ಚಕ್ಕೆ, ಲವಂಗ, ಏಲಕ್ಕಿ ಹಾಕೋತೀನಿ ರೀ. ಬೇಕಾದ್ರೆ ನೀವು ಪಲಾವ್ ಎಲೆನೂ ಹಾಕ್ಕೊಳ್ಳಿ, ರುಚಿ ಬರ್ತೈತಿ. ಈಗ ನಾನು 1 ಸ್ಪೂನಷ್ಟು ಜೀರಿಗೆ ಹಾಕೋತೀನಿ. ಹಾಗೆ ಕರಿಬೇವು ಹಾಕ್ಕೋತೀನಿ. ಹಾಗೆ ಒಂದು 6 ಹಸಿಮೆಣಸಿನ್ಕಾಯಿ ಸ್ವಲ್ಪ ಉದ್ದಾಗಿ ಹೆಚ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆ ಗಜ್ರಿ, ಬೀನ್ಸ್ ಹಾಕೋಬೇಕು. ಹಾಗೆ ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಕ್ಯಾಡ್ಸ್ಬೇಕು. ಇಲ್ಲಾಂದರೆ ಆಲೂಗಡ್ಡೆ ಹಾಕಿರ್ತೀವಲ್ಲ ಸ್ವಲ್ಪ ತಳ ಎಳೆದ್ಬಿಡುತ್ತೆ. ಈಗ ನಾನು ಒಂದು 5 ಈರುಳ್ಳಿ ಹೆಚ್ಕೊಂಡಿದ್ದೆ ಚಿಕ್ಕದಾಗಿ, ಅವನ್ನ ಹಾಕೋತೀನಿ ರೀ. ಈಗ ಅವನ್ನ ಚೆನ್ನಾಗಿ ಕೆಂಪು ಮಾಡ್ಕೋಬೇಕು. ಈರುಳ್ಳಿ ಸಹ ಕೆಂಪು ಹಾಕಬೇಕು. ಹಾಗೆ ಟೊಮೆಟೊ ಹಾಕೊಳ್ಬೇಕು, 1-2. ನಾನು ಟೊಮೆಟೊ ಹಾಕೋದನ್ನು ವಿಡಿಯೋ ಕ್ಲಿಕ್ ಮಾಡಲಿಲ್ಲ, ಹಾಗಾಗಿ ಅದು ಬಂದಿಲ್ಲ. ನೀವು 2 ಟೊಮೆಟೊ ಹಾಕೊಳ್ಳಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಸ್ವಲ್ಪ ಉಪ್ಪು ಹಾಕಿ, ಯಾಕೆಂದರೆ ಉಪ್ಪು ಹಾಕಿದರೆ ಬೇಗ ಸ್ವಲ್ಪ ಫ್ರೈ ಆಗ್ತವೆ ಈರುಳ್ಳಿ, ಟೊಮೆಟೊ. ಒಂದು ಅರ್ಧ ಬೌಲಷ್ಟು ಮೊಸರು ತೊಗೊಂಡ್ರಿ. ಅದಕ್ಕೆ ಗರಂ ಮಸಾಲ, ಚಿಕನ್ ಮಸಾಲ, ಅರಿಶಿನ ಪುಡಿ, ಹಾಗೆ ಧನಿಯಾ ಪುಡಿ 1 ಸ್ಪೂನ್, ಎಲ್ಲನೂ 1 ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಖಾರ ಪುಡಿನೂ 1 ಸ್ಪೂನ್ ಹಾಕ್ಕೋಬೇಕು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿರಿ, ಈಗ ಇದಕ್ಕೆ ನಾನು ಹಾಕ್ಕೊಳ್ತೇನೆ ರೀ. ಚೆನ್ನಾಗಿ ಈರುಳ್ಳಿನೂ ಫ್ರೈ ಆಗೈತಿ. ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಅದು ಮಸಾಲ ಹಾಕಿರ್ತೀವಲ್ಲ, ಸ್ವಲ್ಪ ಅದು ಫ್ರೈ ಆಗಬೇಕು. ಹಾಗಾಗಿ ಈಗ ಇದಕ್ಕೆ ನಾನು ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ನೋಡಿರಿ, ಎಣ್ಣೆ ಎಲ್ಲ ಹೇಗೆ ಬಿಟ್ಟಿದೆ, ಚೆನ್ನಾಗಿ ಫ್ರೈ ಆಗೈತಿ. ಈಗ ಇದಕ್ಕೆ ನಾ ಮೇಲೆ ಕೊತ್ತಂಬರಿ ಹಾಕೋತೀನಿ ರೀ. ಹಾಗೆ ನಾ ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ದೆ. ನಾನು 2 ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡೇನಿ ರೀ. ಈಗ ಅವನ್ನ ಅಕ್ಕಿನ ಒಗ್ಗರಣೆಯೊಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀರು ಹಾಕಿ ನೀವು ಅಕ್ಕಿ ಹಾಕ್ಕೋಬೇಡ್ರಿ. ನೀವು ಯಾವುದೇ ಪಲಾವ್ ಮಾಡ್ಕೋಬೇಕಾದ್ರೂ ಫಸ್ಟ್ ಅಕ್ಕಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ಅಕ್ಕಿನ ಆಮೇಲೆ ನೀರು ಹಾಕ್ಕೋಬೇಕು. ಇದಕ್ಕೆ ನಾನು 2.5 ಕಪ್ಪಷ್ಟು ನೀರು ಹಾಕ್ಕೊಂಡೇನಿ ರೀ. ಸ್ವಲ್ಪ ಪಲಾವ್ ಅಂದರೆ ಉದುರಾಗಿರಬೇಕು ರೈಸು. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಏನಾದರೂ ಕಡಿಮೆ ಇದ್ದರೆ ಮತ್ತೆ ಮೇಲೆ ಉಪ್ಪು ಹಾಕ್ಕೊಳ್ಳಿ ನೀವು. ಈಗ ಇದಕ್ಕೆ ಕೊತ್ತಂಬರಿ ಹಾಕ್ಕೋತೇನೆ ರೀ. ಈಗ ಕುಕ್ಕರ್ ಬಾಯಿನ ಕ್ಲೋಸ್ ಮಾಡ್ಕೊಂಡೇನಿ ರೀ. 3 ವಿಸಲ್ ಆದಮೇಲೆ ನೋಡಿರಿ, ಹೋಟೆಲ್ ಸ್ಟೈಲ್ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು. ಹಾಗೆ ಈ ಪಲಾವ್ನ ಮೊಸರೊಳಗೆ ತಿಂದರೆ ಇನ್ನೂ ಸೂಪರಾಗಿರುತ್ತೆ. ಹಾಗೆ ತುಪ್ಪದಲ್ಲಿನೂ ತಿಂದರೂ ರುಚಿಯಾಗಿರ್ತೈತಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್.